ಎಚ್.ಡಿ. ಅಭಿವೃದ್ಧಿಗೆ ಎಚ್.ಡಿ. ಅಭಿವೃದ್ಧಿಗೆ ಚಿಕ್ಕಮಗಳೂರಿಗೆ ಚಿಕ್ಕಮಗಳೂರಿಗೆ ಬೇಕೇ ಬೇಕು ಬೇಕೇ ಬೇಕು ಚಿಕ್ಕಮಗಳೂರಿಗೆ ಒಬ್ಬ ವ್ಯಕ್ತಿಯಲ್ಲಿ ಚಿಕ್ಕಮಗಳೂರಿಗೆ ಹಿಂದುಳಿದ ಎಚ್.ಡಿ. ಕೋಟೆಗೆ ಬೇಕೇ ಬೇಕು. ಈ ಒಂದು ಒತ್ತಾಯವನ್ನ ಚಿಕ್ಕಮಗಳೂರು ಅಭಿಮಾನಿ ಬಳಗದ ವತಿಯಿಂದ ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ನಮ್ಮ ಒಂದು ಒತ್ತಾಯ ಏನಪ್ಪಾ ಅಂತಂದ್ರೆ, ನೂತನ ಸಚಿವ ಸಂಪುಟದಲ್ಲಿ ಅನಿಲ್ ಚಿಕ್ಕಮಗಳೂರು ಅವರಿಗೆ ಮಂತ್ರಿ ಸ್ಥಾನ ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಕ್ಕೂಲರ ಒಂದು ಒತ್ತಾಯ. ಯಾಕಂತಂದ್ರೆ ನೂತನ ಇದರಲ್ಲಿ ಹಳೆ ಮೈಸೂರು ಭಾಗದ ಸುಮಾರು 15 ಜಿಲ್ಲೆಗಳ ಒಳಗೊಂಡಂತೆ ಪರಿಶಿಷ್ಟ ಪಂಗಡದ ಏಕೈಕ ಶಾಸಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಮಗಳೂರು ಅವರು ಈ ಭಾಗದ ಏಕೈಕ ಶಾಸಕರಾಗಿರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೆ ನಾವು ಎಸ್.ಟಿ. ಮೀಸಲಾತಿಯಲ್ಲಿ ನಾವು ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಂದಂಥ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಯಶಸ್ವಿ ಆಡಳಿತವನ್ನು ಮುಗಿಸಿ ಜನರಿಗೆ ಉತ್ತಮ ಆಡಳಿತವನ್ನು ಕೊಡೋದ್ರ ಮುಖಾಂತರ, ಪಂಚ ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಉತ್ತಮ ಆಡಳಿತವನ್ನು ಕೊಟ್ಟಿದೆ. ಹಾಗೆ ಈಗ ಅವರ ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರ ಒಂದು ಖುಷಿಯಲ್ಲಿ ನಾವು ಜೊತೆಗೆ ಅವರ ಒಂದು ಮಂತ್ರಿಮಂಡಲದಲ್ಲಿ ನಾವು ಅನಿಲ್ ಚಿಕ್ಕಮಗಳೂರು ಅವರಿಗೆ ಮಂತ್ರಿ ಸ್ಥಾನ ಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಸಮಾಜ ಇಡೀ ರಾಜ್ಯದಲ್ಲಿ 7ನೇ ಸ್ಥಾನದಲ್ಲಿದೆ. ಸುಮಾರು 50 ಲಕ್ಷ ಜನಸಂಖ್ಯೆ ಇದೆ ನಮ್ಮಲ್ಲಿ ರಾಜ್ಯದಲ್ಲಿ. ಈ 2 ಜಿಲ್ಲೆಗಳು ಹೋಲಿಸ್ಕೊಂಡ್ರೆ, ಮೈಸೂರು ಚಾಮರಾಜನಗರ ಜಿಲ್ಲೆಗಳು ಹೋಲಿಸ್ಕೊಂಡ್ರೆ ನಮ್ಮಲ್ಲಿ 5 ಲಕ್ಷ ಜನಸಂಖ್ಯೆ ಇದೆ. ಅವರ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡೋದಕ್ಕೆ, ಜೊತೆಗೆ ಒಂದು ಜನಾಂಗದ ಸಂಘಟನೆಗೆ ನಾವು ಅನಿಲ್ ಚಿಕ್ಕಮಗಳೂರು ಈ ಭಾಗದಲ್ಲಿ ಮುಂಚೂಣಿ ನಾಯಕರಾಗಿದ್ದಾರೆ. ತಂದೆ ಹಾದಿಯಲ್ಲಿ ಕೆಲಸ ಮಾಡ್ಕೊ ಹೋಗ್ತಾ ಇದ್ದಾರೆ. ತಂದೆ ಯಾವ ರೀತಿ ಪಕ್ಷಾತೀತವಾಗಿ ಜನಾಂಗವನ್ನು ಸಂಘಟನೆ ಮಾಡಿ ಅವ್ರಿಗೆ ಸ್ಪಂದಿಸಿ ಕೆಲಸ ಮಾಡ್ಕೊ ಹೋಗ್ತಾ ಇದ್ರು, ಅದೇ ರೀತಿಯಲ್ಲಿ ಅನಿಲ್ ಚಿಕ್ಕಮಗಳೂರು ಕೂಡ ಈ ಒಂದು ಜನಾಂಗವನ್ನು ಸಂಘಟನೆ ಮಾಡೋದ್ರ ಜೊತೆಗೆ ಅವ್ರಿಗೆ ಕಷ್ಟ ಸುಖಗಳು ಸ್ಪಂದಿಸೋದ್ರ ಜೊತೆಗೆ ಈ ಒಂದು ಭಾಗದಲ್ಲಿ ಅವರು ಮುಂಚೂಣಿ ನಾಯಕರಾಗಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಸಂಘಟನೆಯ ದೃಷ್ಟಿಯಿಂದ ಒಂದು ಜನಾಂಗದ ಒಂದು ಪ್ರತಿನಿಧಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ನಮಗೆ ಬಿ ಶ್ರೀರಾಮುಲು ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ತೀನಿ, ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ ಮೇಲೆ ಮೋಸ ಮಾಡಿದಂಥ ಬಿಜೆಪಿ ಸರ್ಕಾರದ ವಿರುದ್ಧ ತಿರುಗಿದಂಥ ನಮ್ಮ ಜನಾಂಗ ಕಳೆದ ಒಂದು ಚುನಾವಣೆಯಲ್ಲಿ 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿ 14 ಕಾಂಗ್ರೆಸ್ ಶಾಸಕರು ಆಯ್ಕೆ ಆಗೋದಕ್ಕೆ ಕಾರಣ ಆಗಿದ್ದಾರೆ. ಹಾಗಾಗಿ ನಾವು ಇದನ್ನು ಕೂಡ ತಾವು ಕಾಂಗ್ರೆಸ್ ಪಕ್ಷದವರು ಏನೋ 3 ಸ್ಥಾನಗಳನ್ನು ಕೊಟ್ಟು 2 ಸ್ಥಾನಗಳನ್ನ ಆಂತರಿಕ ಕಾರಣಗಳಿಂದ ಖಾಲಿ ಉಳಿಸಿದಂಥ ಕಿತ್ಕೊಂಡಂಥ ನಮ್ಮ ರಾಜಣ್ಣವರಾಗಿರ್ಬೋದು, ನಾಗೇಂದ್ರನವ್ರನ್ನಾಗಿರ್ಬೋದು ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಪಡೆದಿರತಕ್ಕಂಥದಕ್ಕೆ ಇಡೀ ಜನಾಂಗ ಇವತ್ತು ಇವಾಗಲೂ ಕೂಡ ಬೇಸರ ಆಗಿದ್ದಾರೆ. ಹಾಗಾಗಿ ಆ ತಪ್ಪನ್ನ ಈಗ ಕೂಡ ನಮ್ಮ ನೂತನ ಒಂದು ಸಂಪುಟದಲ್ಲಿ ಮಾಡಬಾರ್ದು ಅಂತ ನಮ್ಮ ಒತ್ತಾಯ ಮಾಡಿ ಅದರ ಒಂದು ಫುಲ್ಫಿಲ್ ಮಾಡೋದಕ್ಕೆ, ಈ ಜನಾಂಗವನ್ನು ಸಮಾಧಾನ ಮಾಡೋದಕ್ಕೆ ನೂತನ ಡಿ.ಕೆ. ಶಿವಕುಮಾರ್ ನೇತೃತ್ವ ಸರ್ಕಾರದಲ್ಲಿ ನಮ್ಮ ಜನಾಂಗಕ್ಕೆ ಈ ಭಾಗಕ್ಕೆ ನಮಗೆ ಮಂತ್ರಿ ಸ್ಥಾನವನ್ನು ಅನಿಲ್ ಚಿಕ್ಕಮಗಳೂರು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಹೋರಾಟ ಮಾಡ್ತೀವಿ, ಸರ್ಕಾರಕ್ಕೆ ಮನಮುಟ್ಟೋ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಇನ್ನೊಂದು ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಅನಿಲ್ ಚಿಕ್ಕಮಗಳೂರು ಈ ಭಾಗಕ್ಕೆ 15 ಕ್ಷೇತ್ರಗಳು ಇಡೀ ದಕ್ಷಿಣ ಭಾಗದ